ಗದಗ ನಗರದಲ್ಲಿ ಗದಗ ಫುಟ್ಬಾಲ್ ಕ್ಲಬ್ ವತಿಯಿಂದ ಫುಟ್ಬಾಲ್ ಬೇಸಿಗೆ ಶಿಬಿರ ಉದ್ಘಾಟನೆ ಶಾಂತಣ್ಣ ಅಡ್ಡಾನ್ ಹೇಳಿಕೆ. ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕ್ಯಾಮರಾಮ್ಯಾನ್ ಜಗದೀಶ್ ಜೊತೆ ಅಶೋಕ್ ಹೂಗಾರ್, NKS TV4 ನ್ಯೂಸ್, ಗದಗ. ನೆನೆಸಿದ ಕಾಳುಗಳು ಹಾಗೂ ವಾರದಲ್ಲಿ ಒಂದು ದಿವಸ ಕುದಿಸಿರುವಂತಹ ಮೊಟ್ಟೆ ಆಗಲಿ, ಆಮೇಲೆ ಜ್ಯೂಸ್ ಆಗಲಿ, ಆಮೇಲೆ ಈ ನಿಂಬೆಹಣ್ಣಿನ ಪಾನಕ ಆಗಲಿ, ಆಮೇಲೆ ಮತ್ತೆ ಈ ಡ್ರೈ ಫ್ರೂಟ್ಸ್ ನೆನೆಸಿ ಅವರಿಗೆ ಕೊಡುವಂತ ಒಂದು ಕೆಲಸವನ್ನು ಮಾಡುವಂತ ಒಂದು ಉದ್ದೇಶ ಇಟ್ಕೊಂಡು ಇದನ್ನ ಮಾಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಈಗಾಗಲೇ ಸುಮಾರು ಮಕ್ಕಳು ಈ ಮೊಬೈಲ್ ಅಂತ ಒಂದು ಈ ಇದರಲ್ಲಿ ತುಂಬಾ ತಲ್ಲೀನರಾಗಿದ್ದಾರೆ. ಆಮೇಲೆ ಸುಮಾರು ಮಕ್ಕಳು ಏನಂದ್ರೆ ಮನೆಯಲ್ಲೇ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ಏನಂತ ಹೇಳಿದ್ರೆ ಅವರು ಆ ಮೊಬೈಲ್ ಯೂಸ್ ಮಾಡಿ 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 ತಮ್ಮ ದೈಹಿಕ ಸಾಮರ್ಥ್ಯವನ್ನು ಕಳ್ಕೊಳ್ಳುವಂತ ಪರಿಸ್ಥಿತಿ ಉಂಟಾಗ್ತಾ ಇದೆ ನಾವೆಲ್ಲ ನೋಡೋದ್ರ ಪ್ರಕಾರ. ಸೊ ಅದಕ್ಕೆ ಅವರ ಮನೆ ಬಿಟ್ಟು ಹೊರಗಡೆ ಬಂದು ಕ್ರೀಡೆಯಲ್ಲಿ ಭಾಗವಹಿಸಿಕೊಂಡು ತಮ್ಮ ಒಂದು ದೈಹಿಕ ಸಾಮರ್ಥ್ಯವನ್ನು ಬೆಳೆಸಿಕೊಂಡು ಒಳ್ಳೆ ವಿದ್ಯಾರ್ಥಿಗಳಾಗಿ, ಒಳ್ಳೆ ಪ್ರಜೆಗಳಾಗಿ, ಒಳ್ಳೆ ಕ್ರೀಡಾಪಟುಗಳಾಗಿ ರಾಜ್ಯ ಮತ್ತು ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿ ನಮ್ಮ ಜಿಲ್ಲೆಗೆ ಒಳ್ಳೆ ಕೀರ್ತಿಯನ್ನು ತರುವಂತಹ ಒಂದು ಕೆಲಸ ಆಗ್ಬೇಕಾಗಿದೆ. ಆಮೇಲೆ ಈಗಾಗಲೇ ನಾನು ಹೇಳಿದ ಪ್ರಕಾರ ಗದಗ ಜಿಲ್ಲಾ ಫುಟ್ಬಾಲ್ ಕ್ಲಬ್ ಸುಮಾರು ಕ್ರೀಡಾಪಟುಗಳನ್ನು ಆಗಲೇ ಕೊಟ್ಟಿದೆ. ರಾಜ್ಯ ಮತ್ತು ಅಂತಾರಾಷ್ಟ್ರ ಮಟ್ಟ ಮತ್ತು ರೆಫ್ರಿ ಅಂದ್ರೆ ಈ ನಿರ್ಣಾಯಕರ ಒಂದು ಸ್ಥಾನ. ಯಾಕಂದ್ರೆ ಈಗ ನಡೀತಿರುವಂತ ಐ ಲೀಗ್, ISL ಲೀಗ್ ಇದರಲ್ಲಿ ನಮ್ಮ ಗದಗಿನವರಾದಂತ ಮೃತ್ಯುಂಜಯ ಅಮಾತ್ಯ ಅಂತ ಅವನ ಹೆಸರು ಹೇಳಿಕ್ಕೆ ನಾನು ತುಂಬಾ ಇಷ್ಟಪಡ್ತೀನಿ. ಯಾಕಂದ್ರೆ ಇವತ್ತಿಗೆ ಸೇರಿರೋ ಉದ್ದೇಶ ಏನಂತ ಹೇಳಿದ್ರೆ 2003-04ರಿಂದ ಇಲ್ಲಿಯವರೆಗೆ ಗದಗ ಜಿಲ್ಲಾ ಫುಟ್ಬಾಲ್ ಕ್ಲಬ್ ಅಂತ ಹೆಸರುವಾಸಿಯಾಗಿದ್ದಂತ ಈ ಫುಟ್ಬಾಲ್ ಕ್ಲಬ್ ಈಗ GCFC ಅಂತ ಹೊಸ ನಾಮಕರಣದೊಂದಿಗೆ ಮತ್ತೆ ನಾವು ಎಲ್ಲ ಗದಗ ಜಿಲ್ಲೆಯ ಸಮಸ್ತ ಫುಟ್ಬಾಲ್ ಪ್ರೇಮಿಗಳಿಗೆ ಹಾಗೂ ಫುಟ್ಬಾಲ್ ಕ್ರೀಡಾಪಟುಗಳಿಗೆ ನೂತನವಾಗಿ AIF ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್ ಇಂದ ಒಂದು ಟ್ರೈನಿಂಗ್ ಪಡೆದಂತ ಸರ್ಟಿಫೈಡ್